ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಡಿನ್ನರ್ ಪಾರ್ಟಿ ಇದು ಬಹಳಷ್ಟು ಚರ್ಚೆ ಕಾರಣ ಆಗ್ತಿದೆ. ಸಚಿವರಿಗೆ ಔತಣಕೂಟವನ್ನ ಆಯೋಜನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ರಾಜಕೀಯ ಚರ್ಚೆಗೆ ಕಾರಣ ಆಗ್ತಿದ್ದಾರೆ. ಅವರು ಕೂಡ ಹೊರಟಿದ್ದಾರೆ. ಇದೇ ತಿಂಗಳ 16ನೇ ತಾರೀಕು ಒಂದು ಸೋಮವಾರ ಸಿಎಂ ಅವರ ಸರ್ಕಾರಿ ಅಧಿಕೃತ ಕಾವೇರಿ ನಿವಾಸದಲ್ಲಿ ಡಿನ್ನರ್ ಪಾರ್ಟಿ ನಡೆಯುತ್ತೆ. ಸಚಿವರು, ಪಕ್ಷದ ಪ್ರಮುಖ ನಾಯಕರು ಎಲ್ಲರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ನೋಡಿ ಬರೋಣ. 16ನೇ ತಾರೀಕು ಸಾಯಂಕಾಲ 7:30ಗೆ ಕರೆದಿದ್ದಾರೆ. ನನಗೂ ಕೂಡ ಕರೆದಿದ್ದಾರೆ. ಆಗಾಗ ಹಿರಿಯ ಸಚಿವರನ್ನು ಕರೆದು ಸರ್ಕಾರದ ಬಗ್ಗೆ, ಪಕ್ಷದ ಬಗ್ಗೆ ಮಾತಾಡ್ತಾರೆ. ಇದೇನು ಹೊಸದೇನಲ್ಲ, ಮೊದಲಿಂದಲೂ ಕೂಡ ಇರ್ತಕ್ಕಂಥದ್ದೇ. ಸೋಮವಾರ ಇದೆ, ನಾನು ಹೋಗ್ತಾ ಇದ್ದೀನಿ. ಈಗ CLP ಸಭೆಯಲ್ಲಿ ಕೆಲ ಸಚಿವರ ಕಾರ್ಯವೈಖರಿಯ ಬಗ್ಗೆ ಮಾತಾಡಿದ್ರು ಸರ್. ಯಾಕಂದ್ರೆ ಸ್ಪಂದನೆ ಮಾಡಲ್ಲ, ಕೈ ಸಿಗಲ್ಲ ಅಂತ. ಅದರ ವಿಚಾರಕ್ಕೋ ಅಥವಾ ಬೇರೆ ಪಂಚರಾಜ್ಯಗಳ ಎಲೆಕ್ಷನ್ ವಿಚಾರ? ಇಲ್ಲ, ಆ ಥರ ಇದ್ದಿದ್ದರೆ CLP ವಿಚಾರ ಅಲ್ಲಿ ಶಾಸಕರು ಮಾತಾಡಿರ್ತಕ್ಕಂಥ ವಿಚಾರ ಆಗಿದ್ದರೆ ಎಲ್ಲ ಸಚಿವರನ್ನು ಕೂಡ ಕರೀತಾ ಇದ್ದರು. ಮತ್ತು ಈಗ ಕರೆದಿರ್ತಕ್ಕಂಥದ್ದು ಕೇವಲ 16 ಸಚಿವರು ಅಂತ ಮಾಹಿತಿ. ಎಲ್ಲರನ್ನೂ ಕರೆದಿ ಒಂದ್ ಕಡೆ ಈ ಎವ್ರಿ ಆಕ್ಷನ್ ಹ್ಯಾಸ್ ಅ ಈಕ್ವಲ್ ರಿಯಾಕ್ಷನ್ ಅನ್ನೋ ತರ DK ಶಿವಕುಮಾರ್ ಅವರು 10ನೇ ತಾರೀಕು ಮಾಡಿದ್ರು. ಒಂದೇ ವಾರದ ಗ್ಯಾಪ್ ಅಲ್ಲಿ ಇವರು ಕೂಡ ಮತ್ತೊಂದು ಊಟ ರೆಡಿ ಮಾಡ್ಕೊಂತಿದ್ದಾರೆ. ನಂಬರ್ ಗೇಮ್ ಮತ್ತೆ ಬೇರೆ ಇಟ್ಟಿದ್ದಾರೆ. 16 ಶಾಸಕರು 16ನೇ ತಾರೀಕು ಮೀಟಿಂಗ್ ಅಂತ 16ನೇ ತಾರೀಕು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಲ್ಲಿ ಅಲ್ಲಿ ಹೇಳ್ತಾ ಇರೋದು ನೋಡಿ. 16ನೇ ತಾರೀಕು ಒಂದು 16 ಜನ ಏನೋ ಕರೆದಿದ್ದಾರೆ ಅಂತ. ಈ ಸಿದ್ದರಾಮಯ್ಯ ಅವರು ಏನಾರು ಮತ್ತೆ ನಂಬರ್ ಗೇಮಿಗೆ ಬಿದ್ದುಬಿಟ್ರೆ ಅಂತ ಹೇಳಿ. ಯಾಕಂದ್ರೆ ಅವ್ರು ಅದನ್ನೆಲ್ಲ ನಂಬೋದಿಲ್ವಂತೆ ಮೂಲ ಹೇಳೋದು. ಆದ್ರೆ ಹೇಳಕ್ಕಾಗಲ್ಲ, ಸಮಯ ಸಂದರ್ಭ ಎಲ್ಲವೂ ನಂಬಬೇಕಾಗುತ್ತೆ. ಒಂದೊಂದ್ಸರಿ ಈ ಕಡ್ಡಿ ಕೂಡ ಹಾವಾಗಿ ಪರಿಗಣಿಸೋದನ್ನು ನೋಡಿದೀವಲ್ಲ. ಹಂಗಾಗಿ ಆ ಸಂದರ್ಭ ಎಲ್ಲ ನೋಡ್ಕೊಂಡೇ ಬಂದಿರೋದ್ರಿಂದ ಇರುವ 16 ಜನ ಏನು ಇವರು ಸೀನಿಯರ್ಸ್ ಅನ್ನೋ ಕಾನ್ಸೆಪ್ಟಲ್ಲಿ ರಾಮಲಿಂಗಾರೆಡ್ಡಿ ಅವರ ತಂಡ ಆ ರೀತಿ ಎಲ್ಲ ಯಾರು ಸೀನಿಯರ್ಸ್ ಯಾರಿದ್ದಾರೋ ಅಂಥವ್ರನ್ನೆಲ್ಲ ಕರೆದು ಒಂದಷ್ಟು ಮಾತಾಡಿಸುವಂಥ ಪ್ರಯತ್ನ ನಡೀಬಹುದೇನೋ. ಅಂದರೆ ಎಲ್ಲಾದರೂ ಇವರ ಹೈಕಮಾಂಡನ ನಿರ್ಧಾರದಂತೆ ಸ್ಥಾನ ಬಿಟ್ಟುಕೊಡುವಂಥ ಪರಿಸ್ಥಿತಿ ಬಂದರೆ ಏನೇನು ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕಬಹುದು. ಎಲ್ಲರೂ ಇವರು ಆಪ್ತರೇ ಆಗಿದ್ರೆ 16 ಜನ ಯಾರು ಅನ್ನೋದ್ರ ಮೇಲ್ಗಡೆ ಏನ್ ಮಾತುಕತೆ ನಡೆಯುತ್ತೆ ಅನ್ನೋದನ್ನ ಹೇಳ್ಬೋದು. ಈಗಲೇ 16 ಜನ ಮುಖ ನೋಡದೇನೆ ಯಾರನ್ನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಮೊನ್ನೆ DK ಶಿವಕುಮಾರ್ ಅವರ ಡಿನ್ನರ್ ಕಪ್ ಇದರಲ್ಲಿ ಸಿದ್ದರಾಮಯ್ಯ ಅವರು ಹೋಗಿ ಕೂತ್ಕೊಂಡ್ಬಿಟ್ರು, ಸತೀಶ್ ಜಾರಕಿಹೊಳಿ ಬಂದ್ಬಿಟ್ರು. ಇನ್ನೇನು ಅದ್ರಲ್ಲಿ ಏನು ಅಂಥದ್ದೇನು ಆಗಲ್ಲ ಅನ್ನುವಂಥ ಕಾನ್ಸೆಪ್ಟ್. ಹೋದ್ಮೇಲೆ ಒಂದಷ್ಟು ಚರ್ಚೆ ಆಗಿರುತ್ತೆ, ಅಥವಾ ಮಾಧ್ಯಮಕ್ಕೋ ಅಥವಾ ಇನ್ನೊಬ್ಬರಿಗೋ ಕಣ್ಣಿಗೆ ಮೊಣ್ಣೆ ಹರ್ಚೋಕೆ ಎಲ್ಲರನ್ನೂ ಕರೆದಂಗೆ ಮಾಡಿ ಇವರೆಲ್ಲ ಹೋದ್ಮೇಲೆ ಬೇರೆಯವ್ರು ಕೂತ್ಕೊಂಡು ಏನ್ ಚರ್ಚೆ ನಡೀತು ಗೊತ್ತಿಲ್ಲ ಅಲ್ವಾ. ಸೊ ಬಂದವ್ರನ್ನ ಕಳಿಸಿ ಇವ್ರು ಕೂತ್ಕೊಂಡು ಏನೋ ಸಪ್ರೇಟ್ ಚರ್ಚೆ ಮಾಡ್ಬೋದಲ್ಲ. ಏನ ಒಂದೊಡೆ ಸೇರೋದಕ್ಕೆ ಎಲ್ಲರನ್ನೂ ಸೇರಿಸ್ಕೊಂಡು ಬೇಕಾದವ್ರನ್ನ ಮಾತ್ರ ಉಳಿಸ್ಕೊಂಡು ಕಳಿಸಿ ಊಟ ಆದ್ಮೇಲೆ ಒಂದಷ್ಟು ಮಾತುಕತೆ ಆಗಿದ್ರು ಆಗಿರ್ಬೋದು. ಇವ್ರದ್ದು ಒಂದು ಅದಕ್ಕೆ ಕೌಂಟರು ಅಥವಾ ಈ ಸೀನಿಯರ್ಸ್ನೆಲ್ಲ ಕೂರಿಸ್ಕೊಂಡು ಮುಂದಿನ ನಡಾವಳಿ ಏನಿರುತ್ತೆ ಹೆಂಗೆ ಅನ್ನುವಂಥ ಚರ್ಚೆ ಆದರೂ ಆಗಬಹುದು. ಸಿದ್ದರಾಮಯ್ಯವರು ಇವತ್ತಿನ ನಡೆ ಪ್ರಕಾರ ಇವ್ರು ಯಾರಿಗೂ ಮಣೆ ಹಾಕೋ ನಿಟ್ಟಲ್ಲಿ ಇದ್ದಂಗಿಲ್ಲ. ಅವರಿಗೆ ಬೇಕಾಗಿರೋದು ಸ್ವಹಿತಾಸಕ್ತಿಯ ಮಾತುಗಳು ಇವತ್ತು ಕೇಳಿ ಬಂದಿರುವಂಥದ್ದು. ಹಾಗಾಗಿ ಮುಂದಾಗೋದನ್ನ ಈಗಲೇ ಇವ್ರ ಹತ್ರ ಎಲ್ಲ ಬಿಡಿಸಿಟ್ಟು ನಿಮ್ಮಲ್ಲೇ ಕೆಲವರು ಈ ಸ್ಥಾನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು ಅನ್ನುವಂಥ ನಿಟ್ಟಲ್ಲಿ ಮಾತುಕತೆ ಮುಗಿಸ್ತಾರೋ ಗೊತ್ತಿಲ್ಲ. ಯಾರ್ಯಾರು ಭಾಗಿಯಾಗ್ತಾರೆ, ಯಾರ್ಯಾರಿಗೆ ಇವರು ಔತಣದ ರೂಪದಲ್ಲಿ ಒಂದಷ್ಟು ಮಾಹಿತಿನ ಕೊಡ್ತಾರೆ ನೋಡ್ಬೇಕಷ್ಟೇ. ಎಸ್, ಒಂದು ಕಡೆ ರಾಜ್ಯದ ರಾಜಕೀಯ ಈ ಡಿನ್ನರ್ ಮೀಟಿಂಗು ಎಲ್ಲ ಆಗ್ತಾ ಇದ್ರೆ, ಅತ್ತ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಒಂದು ರೆಸಾರ್ಟ್ ಮೀಟಿಂಗ್ ವಿಚಾರ ಒಂದು ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಅದುವೇ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡಮತದಾನ ಭೀತಿಯಿಂದ ಒಡಿಶಾದ ಶಾಸಕರಿದ್ದಾರಲ್ಲ, ಇವರೆಲ್ಲ ಓಡೋಡೀಗ ಬೆಂಗಳೂರಿನ ರೆಸಾರ್ಟಿಗೆ ಬಂದಿದ್ದಾರೆ. ಒಂದು 15 ಶಾಸಕರ ಪೈಕಿ 9 ಶಾಸಕರು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ. ಇನ್ನುಳಿದಂಥ ಶಾಸಕರು ಇವತ್ತು ನಾಳೆನೋ ಬರ್ತಾರೆ. ಇದು ಬಿಜೆಡಿ ಅಭ್ಯರ್ಥಿ ಡಾಕ್ಟರ್ ದತ್ತೇಶ್ವರ ಹೋಟೆಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತಿದೆ. ಮತ್ತೊಂದು ಕಡೆಯಲ್ಲಿ ಬಿಜೆಡಿ ಹಾಗೂ ಕಾಂಗ್ರೆಸ್ 2ನೇ ಸ್ಥಾನ ಗೆಲ್ಲುವಂತಹ ಒಂದಿಷ್ಟು ಸಂಖ್ಯಾಬಲವನ್ನ ಒಡಿಶಾದಲ್ಲಿ ಹೊಂದಿಕೊಂಡಿದೆ. ಆದರೆ ಬಿಜೆಪಿಯ ಸ್ವತಂತ್ರ ಅಭ್ಯರ್ಥಿ ದಿಲೀಪ್ ರೇ ಅವರನ್ನ ಕಣಕ್ಕಿಳಿಸಿದೆ. ಈಗ ಕ್ರಾಸ್ ವೋಟಿಂಗ್ ಭೀತಿಯಿಂದ ರೆಸಾರ್ಟ್ ರಾಜಕೀಯ ಅನ್ನೋದು ಒಡಿಶಾದಿಂದ ಹಿಡಿದು ನಮ್ಮ ರಾಜ್ಯದ ಇಲ್ಲಿವರೆಗೂ ಬಂದಿದೆ. ಬಿಡದಿ ಹತ್ರ ಇರುವಂತಹ ರೆಸಾರ್ಟ್ನಲ್ಲಿ ಅಂದರೆ ಆಪರೇಷನ್ ಕಮಲದ ಭೀತಿಯಿಂದ ಇಲ್ಲಿ ಬಂದಿದ್ದಾರೆ ಅನ್ನೋದು ಸ್ಪಷ್ಟ. ಜೊತೆಲಿ ಇವತ್ತು ಪ್ರಮುಖವಾಗಿ DK ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಹೇಳ್ತಾ ಇದ್ರು ಮಾಧ್ಯಮ ಪ್ರತಿನಿಧಿಗಳಿಗೆ, ನನಗೇನಿಲ್ಲ ಬರ್ತೀನಿ ಅಂದಿದ್ದಾರೆ, ನಾನು ನೋಡ್ಕೊಂತಿದ್ದೀನಿ. ಅದರಲ್ಲೂ ಹೇಳ್ತಾರೆ ಟ್ರಬಲ್ ಬಂದಾಗ ನಾನಿರ್ತೀನಿ ಅಂತ. 2022ರಲ್ಲಿ ಇದೇ ರೀತಿ ಆದಾಗ ಚುನಾವಣಾ ಸಂದರ್ಭದಲ್ಲಿ ಒಂದು 12 ಜನ ಅಡ್ಡ ಮತದಾನ ಮಾಡಿದ್ರು, ಕಾಂಗ್ರೆಸ್ ಅವರು ಮತ್ತೆ ಬಿಜೆಡಿ ಅವರು ಸೇರ್ಕೊಂಡು. ಆ ಭಯ ಇದೆ. ದಿಲೀಪ್ ರೇಯನ್ನ ಸ್ವತಂತ್ರವಾಗಿ ಅಂದ್ರೆ ಬೆಂಬಲಿತ ಅಭ್ಯರ್ಥಿ ಬಿಜೆಪಿಗೆ
ನಿಲ್ಲಿಸಿದಾಗ ಸಹಜವಾದ ಭಯ ಉಟ್ಕೊಂಡ್ಬಿಡ್ತು. ಯಾಕಂದರೆ ನಾನು ಅದೇ ಹೇಳಿದ್ದು, ಹೌದು ಆಪರೇಷನ್ ಕಮಲ ಅನ್ನೋ ಕಾನ್ಸೆಪ್ಟ್ ಇರೋದ್ರಿಂದ ಹೌದು ಇವರಿಗೆ ಸಹಜವಾದ ಭಯ ಇದೆ. ಯಾರನ್ನು ಬೇಕಾದ್ರೂ ಕೊಂಡ್ಕೊಳ್ಬೋದು ಇವರು. ಹೌದು ಕೇಂದ್ರದಲ್ಲಿ ಅಧಿಕಾರ ಇರುವಂಥದ್ದು, ಸುಮ್ಮನೆ ರಾಜ್ಯಕ್ಕೆ ಏನಾದರೂ ಒಂದು ಆಮಿಷ ಕೊಟ್ಟುಬಿಟ್ರೆ ಇವ್ರು ಏನಿಲ್ಲ ಹಂಗೆ ಸಲೀಸಾಗಿ ನಾವು ಉಂಗುರ ತೆಗ್ದಂಗೆ ತೆಗಿಬೋದು. ಹೌದು ಆ ಮಟ್ಟದ ಶಾಸಕರೇ ಇರುವಂಥದ್ದು ಅಲ್ಲಿ ಇದಕ್ಕೆ. ಹೌದು. ಹಂಗಾಗಿ ಅವ್ರನ್ನ ಮೊದಲೇ ಟ್ರಬಲ್ ಶೂಟರ್ ಕೈಯಲ್ಲಿ ಕೊಟ್ಟಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವನೇ ಇದ್ದಂಗೆ ಇದೆ ಅದು. ಹೌದು ಅವರೇ ಕರ್ಕೊಂಬಂದ್ಬಿಟ್ಟು ತಮ್ಮ ಆ ಭಾಗದಲ್ಲೇ ಅವ್ರನ್ನ ಒಟ್ಟು ಸೇರಿಸಿರೋದು ನೋಡಿದ್ರೆ ರೆಸಾರ್ಟ್ ರಾಜಕೀಯಕ್ಕೆ ಮತ್ತೊಂದು ಇನ್ನೊಂದು ರೂಪ ಕೊಟ್ಟಿದ್ದಾರೆ ಇದನ್ನು. ಸೊ ಗುಜರಾತ್ನೂ ಹ್ಯಾಂಡಲ್ ಮಾಡಿದ್ದಾರೆ ಅವರು ಈ ಹಿಂದೆ. ಅಹಮದ್ ಪಟೇಲ್ ವಿಚಾರದಲ್ಲಿ ಒಂದಷ್ಟು ಮಾಡಿಕೊಂಡಿದ್ದಾರೆ. ಅದೆಲ್ಲ ನೋಡಿದ್ರೆ ಒಡಿಶಾ ವಿಚಾರದಲ್ಲಿ ಈಗಾಗಲೇ ತಂದು ಎಷ್ಟು ಜನ, 9 ಜನ ಶಾಸಕರು ಈಗಾಗಲೇ ಬಂದಿದ್ದಾರೆ. ಇನ್ನೊಂದಷ್ಟು ಜನ ಬರೋರಿದ್ದಾರೆ. 15 ಜನ ಶಾಸಕರನ್ನು ಕೂಡ ಹಾಕಿ ಎಲ್ಲ ಒಂದಷ್ಟು ಇದರಲ್ಲೇ ಈ ರೆಸಾರ್ಟ್ ರಾಜಕೀಯದಲ್ಲೇ ಸಿಡಿ ಪ್ರಕರಣಗಳಾಗುವಂಥದ್ದು. ಹೌದು. ಈ ರೆಸಾರ್ಟ್ ರಾಜಕೀಯ ಇದೆಯಲ್ಲ, ಇದು ಬಹಳ ದೊಡ್ಡದಾಗಿದೆ. ಇದು ಒಂಥರ ಸಿನಿಮಾ ಸಬ್ಜೆಕ್ಟ್ ಇದು. ಎಸ್ ನಾವು ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಕೂಡ ಒಂದಿಷ್ಟು ಹಿಂಟ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಮಾತನಾಡಿದ್ದಾರೆ, ನೋಡಿ ಬರೋಣ. ಮಾಹಿತಿಗಳು ಬರ್ತಾ ಇದ್ದಾರೆ ಅಂತ ಮೊದಲು ಮಾಹಿತಿ ಇತ್ತು ನನ್ನ ಹತ್ರ. ಆದರೆ ಈಗ ಅವ್ರು ಬಂದಿರೋದು ಮತ್ತು ಅವರ ಪರ್ಪಸ್ಸು ಅದೆಲ್ಲ ಬಹುಶಃ ನಮ್ಮ ಅಧ್ಯಕ್ಷರೇ ಅದನ್ನು ಮಾನಿಟರ್ ಮಾಡ್ತಾರೆ. ಅಲ್ಲ, ಮಾಹಿತಿಗಳು ಬರ್ತಾ ಇದ್ದಾರೆ. ಬಂದಿದ್ದಾರೆ ಅಂತ ಈಗ ಅವರ ನಮ್ಮ ಅಧ್ಯಕ್ಷರು ನಾನು ಪ್ಲೀಸ್ ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿ ಮೈಸೂರು ನೋಡಬೇಕು ಅಂತ ಅವ್ರ ಆಸೆ ಇದೆ. ಅಲ್ಲ ಮಾಮೂಲಿ, ಯಾಕಂದರೆ ಗುಜರಾತ್ ಎಸ್ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಿಷ್ಟೇ, ಒಂದಿಷ್ಟು ಮಾಹಿತಿ ಬಂದಿದ್ದಾರೆ ಇಲ್ಲಿ, ನಾವು ಅದನ್ನು ನಿರ್ವಹಣೆ ಮಾಡ್ತೀವಿ, ಈ ಅಧಿವೇಶನ ಇರೋದಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡ್ತಿಲ್ಲ, ಮುಗಿದಿತ್ತದ್ದನ್ನೇ ನಾನು ಅಲ್ಲಿ ಹೋಗ್ಬಿಡ್ತೀನಿ ಅಂತ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಈಗ ಅವರು ಅದೇ ನಾನು ಹೇಳಿದ್ನಲ್ಲ, ಈ ಒಡಿಶಾ ಇದರಲ್ಲಿ ಅವ್ರಿಗೆ ಅಷ್ಟು ನಂಬಿಕೆ ಇದ್ದರೆ ತಗೊಂಬಂದು ಇಲ್ಲಿ ಗುಡ್ಡೆ ಹಾಕುವಂಥ ಅವಶ್ಯಕತೆ ಇಲ್ಲ. ಇವರಿಗೆ 150 ಕೆಲಸ ಇದೆ ಮಾಡೋದು. ಹೌದು, ಇವರಿಗೆ ಇಲ್ಲಿ ಕಾಲು ಎಳ್ಕೊಂಡು ಕೂತ್ಕೊಳ್ಳೋಕ್ಕೆ ಸಮಯ ಇಲ್ಲ. CM ಸ್ಥಾನದ ಆಕಾಂಕ್ಷಿಯಾಗಿ ಇದ್ದಾಗಿಂದನೂ ಈಗ ಹೌದು ಅವರಿಗೆ ಅದನ್ನೇ ಬಗೆಹರಿಸ್ಕೊಳಕ್ಕೆ ಆಗ್ತಿಲ್ಲ. ರಾಜಕೀಯದಲ್ಲಿ ತುಂಬ ದೊಡ್ಡ ಮಟ್ಟದ ಶಕ್ತಿ. ಮಗನ ಉಳಿಸ್ಕೋಬೇಕಂತ ಒಬ್ಬರು CM ಕುರ್ಚಿ ಜೊತೆಗೆ ಮಗನ ಉಳಿಸ್ಕೋಬೇಕು, ತನ್ನ ಆಪ್ತರನ್ನು ಕೂರಿಸ್ಕೋಬೇಕು ಅನ್ನೋದು ಒಂದು ಇದಾದರೆ, ಇವರಿಗೆ CM ಸ್ಥಾನದಲ್ಲಿ ಬಂದು ಕೂತ್ಕೊಂಡು ಒಂದಷ್ಟು ಅಟ್ಲೀಸ್ಟ್ 1.5 ವರ್ಷ ಆದರೂ ಬಿಟ್ಕೊಡೋ ಅನ್ನೋ ಲೆವೆಲಿಗೆ ಇವರಿದ್ದಾರೆ. ಹೌದು, ಆ ಮಟ್ಟದಲ್ಲಿ ಅವರಿಗೊಂದು ಜವಾಬ್ದಾರಿನ ಅವ್ರು ಕೊಟ್ಟಿರೋದ್ರಿಂದ ಅದನ್ನು ನಿಭಾಯಿಸುವಂಥ ಶಕ್ತಿ ಇವರಿಗಿರೋದ್ರಿಂದ ತಗೊಂಬಂದು ಇಲ್ಲಿ ವಂಡರ್ಲಾ ರೆಸಾರ್ಟ ಎಲ್ಲೋ ತಗೊಂಡು ಹಾಕಿದ್ದಾರೆ. BJP ಆ ದಿಲೀಪ್ ರೈನ ತಗೊಂಬಂದು ಹಾಕಿದ ತಕ್ಷಣಕ್ಕೆ ಆ ಭಯ ಹುಟ್ಕೊಂಡಿತ್ತು. ಅದೇನಂದರೆ ಈ 2022ರ ಎಫೆಕ್ಟ್ ಅದು. 22ರಲ್ಲಿ ಒಂದು 12 ಜನ ಶಾಸಕರು ಪ್ಲಸ್ ಇವರು BJD ಅವರೆಲ್ಲ ಸೇರ್ಕೊಂಡು ಅಡ್ಡ ಮತದಾನ ಮಾಡಿರೋದ್ರಿಂದ ಆ ಭಯ ಅವ್ರನ್ನ ಕಾಡಿತ್ತು. ಹೌದು, ಎಲ್ಲೋ ಒಂದು ಕಡೆ ಇವರಿಗೆ ಸಿದ್ಧ ಹಸ್ತರಾಗಿರೋದ್ರಿಂದ ಇವರು ತಗೊಂಬಂದು ಅಡ್ಡ ಮತದಾನ ಮಾಡೋದಕ್ಕೆ ಹೌದು, ಈ ಯಾರ ಮೇಲೆ ಅನುಮಾನ ಇದೆಯೋ ಅಂಥವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡಿರುವಂಥದ್ದು, ಸಹಜವಾಗಿ ಕೂರಿಸ್ಕೊಂಡಿರುವಂಥದ್ದು. ಈಗಾಗಲೇ ಅವರು ಒಂದಷ್ಟು ಜನ ಒಟ್ಟು ಶಾಸಕರ ಸಂಖ್ಯೆ 147, ಸಂಖ್ಯಾಬಲ 82 NDAಗಿದೆ, ಕಾಂಗ್ರೆಸ್ ಇದೆಲ್ಲ ಸೇರಿ 65 ಇದೆ. ಹಾಗಾಗಿ ಒಂದಾದ್ಮೇಲೆ ಮಿಕ್ಕಿದ ಏನು ಉಳಿಯುತ್ತೆ, ಸೊ ಅದ್ರ ಮೇಲ್ಗಡೆ ಇವರು ಹೋರಾಟ ಇದೆ. ಹಾಗಾಗಿ ಅವ್ರನ್ನ ತಗೊಂಬಂದು ಇಲ್ಲಿ ಕೂರಿಸ್ಕೊಂಡಿರುವಂಥದ್ದು. ಮೋಸ್ಟ್ ಪ್ರಾಬಬ್ಲಿ ಇದು ಒಂದು ಇವ್ರ ಲೆಕ್ಕಾಚಾರ ಇಲ್ಲಿ ಗೆದ್ರೆ ಮೋಸ್ಟ್ಲಿ ಇನ್ನೂ ಒಂಚೂರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಇನ್ನೊಂದಿಷ್ಟು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಲ ಸಿಗುತ್ತೆ. ಹಾಗಾಗಿ ಇಲ್ಲಿ ಗೆಲ್ಲಬೇಕು. ಇದು ಸಣ್ಣದ ಇದು ಟಾಸ್ ಆದ್ರೂ ಕೂಡ ಈ ಟಾಸ್ ಗೆಲ್ಲಬೇಕು ಇವರಿಗೆ. ಇಲ್ಲಿ ಏನು ಪ್ರಯೋಗ ಇಲ್ಲದೆ ಇದ್ರು ಅನಿಸಿದ್ರು ಕೂಡ ಒಂದು ಜವಾಬ್ದಾರಿ ಕೊಟ್ಟಾಗ ಅದನ್ನ ಹೆಂಗ್ ನಿರ್ವಹಿಸ್ತಾರೆ ಅನ್ನೋದು ಕೂಡ ಒಂದೊಂದ್ಸರಿ ಇದು ಕೌಂಟ್ ಆಗತ್ತೆ. ಹಂಗಾಗಿ ಅವರು ಅದನ್ನು ಯಾವ ಕಾರಣಕ್ಕೂ ಬಿಟ್ಕೊಡೋ ಪರಿಸ್ಥಿತಿ ಇಲ್ಲ ಅನ್ಸುತ್ತೆ. ರಾಜವೈಭೋಗ ಕೊಟ್ಟು ಶಾಸಕರನ್ನ ಉಳಿಸ್ಕೊಂಡು ಆ ಮತದಾನದಲ್ಲಿ ಏನು ಅಡ್ಡ ಮತದಾನ ಆಗದ ರೀತಿಯಲ್ಲಿ ನಡೆಸಿಕೊಟ್ರೆ ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ಶಕ್ತಿ ಬಂದಂಗಾಗುತ್ತೆ. ಹೈಕಮಾಂಡ್ ಅನ್ನ ಮನವೊಲಿಸುವಂತ ಪ್ರಯತ್ನ ಇದೇ ನಿಟ್ಟಲ್ಲಿ ನಾನು ಮುಂದಿನ ಸರಿ ಚುನಾವಣೆಗೂ ಕೂಡ ನನ್ನ ಶಕ್ತಿನ ಬಳಸ್ತಾ ಹಂಗೆ ಮಾಡ್ತೀನಿ ಅಂತ ಬಿಟ್ಟು ಏನೋ ಒಂದು ಬೇರೆ ಮಾರ್ಗೋಪಾಯ ಅವ್ರ ಮುಂದೆ ಇಡಬಹುದೇನೋ ಅನ್ನುವಂಥದ್ದು. ಎಸ್ ನೋಡಿ, ಒಂದು ಕಡೆಯಲ್ಲಿ ಈ ಜವಾಬ್ದಾರಿ ಜೊತೆಲಿ ಅಸ್ಸಾಂ ಚುನಾವಣೆಗೂ ಕೂಡ ದೊಡ್ಡ ಮಟ್ಟಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ.